ರಣಗಾಲ್ ನ್ಯೂಸ್ನ ಸಂಪಾದಕೀಯ ಮತ್ತೊಂದು ಸುದ್ದಿ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಭಾಳ ಅಂತಂದ್ರೆ ಭಾಳ ಸೋಷಿಯಲ್ ಮೀಡಿಯಾದೊಳಗೆ ಹವಾ ಎಬ್ಸಿರೋದು ಬಹುಶಃ ನಿಮಗೆ ಗೊತ್ತಾಗಿರ್ತೈತಿ. CJP ಕಾಕ್ರೋಚ್ ಜನತಾ ಪಾರ್ಟಿ. ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಯಾಕಿಷ್ಟು ಹವಾ ಎಬ್ಸಾಕತೈತಿ? ಇದು ಇಷ್ಟು ಹವಾ ಎಬ್ಸೋದಕ್ಕೆ ಮೂಲ ಕಾರಣ ಏನು ಮತ್ತು ಇದು ಜನ್ಮ ತಾಳಕ ಮೂಲ ಮತ್ತು ಮುಖ್ಯ ಕಾರಣ ಏನು ಅನ್ನೋದನ್ನು ಇವತ್ತು ನೋಡೋಣ. ಸಾಮಾನ್ಯವಾಗಿ ನಮ್ಮ ದೇಶದೊಳಗೆ ಉದ್ಯೋಗ ಸೃಷ್ಟಿ ಆಗ್ತಿಲ್ಲ ಅನ್ನೋದು ಯುವಕರ ಹತ್ರ ಸಾಕಷ್ಟು ಕುಂದುಕೊರತೆಗಳು ಕಾಣಕತ್ತಾವ. ಯುವಕರು ಇಷ್ಟ ಕೇಳಕತ್ತಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಉದ್ಯೋಗ ಕೊಡಿ, ಉದ್ಯೋಗ ಸೃಷ್ಟಿ ಮಾಡಿ ಅಂತ. ನೀವು ಸ್ವಲ್ಪ ದಿವಸದ ಹಿಂದೆ ಪ್ರಧಾನಿಯವರು ಪಕೋಡ ಮಾಡಿ ಕೂಡ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ಬೋದು ಅನ್ನೋ ಸ್ಟೈಲ್ ಒಳಗೆ ಒಂದು ಮಾತು ಹೇಳಿದರು. ಅದು ಒಂಥರ ಚಲಾವಣೆ ಇದ್ದ ನಾಣ್ಯ ಹೆಂಗೆ ಹೇಳಿದ್ರು ಕೇಳಬೇಕಾಗುತ್ತೆ ಅನ್ನೋ ದೃಷ್ಟಿಕೋನದಿಂದ ಪ್ರಧಾನಿಯವರಿಗೆ ಯಾವುದೂ ಟೀಕೆ ಟಿಪ್ಪಣಿಗಳು ಬರಲಿಲ್ಲ. ಆದರೆ ಈಗ ಯುವಕರಿಗೆ ಉದ್ಯೋಗ ಇಲ್ಲ, ಯುವಕರಿಗೆ ಉದ್ಯೋಗ ಸಿಗೋಲ್ದನ್ನೋ ಕಾರಣಕ್ಕೆ ಒಂದು ಪಿಟಿಷನ್ ಆಗೈತಿ ಸುಪ್ರೀಂ ಕೋರ್ಟ್ ಒಳಗೆ. ಆ ಪಿಟಿಷನ್ ವಿಚಾರವಾಗಿ ಏನು ಆರ್ಗ್ಯುಮೆಂಟ್ ಆಗಿರ್ತೈತಿ, ಅಲ್ಲೇ ಸೂರ್ಯಕಾಂತ್ ಅನ್ನೋ ಒಬ್ಬ ಜಡ್ಜು ಅವ್ರು ಏನು ಹೇಳ್ತಾರ, ಈ ಯುವಕರಿಗೆ ಒಂದು ಕರೆ ಕೊಡೋ ಥರ ರೋಷ ಆವೇಶ ಆಕ್ರೋಶ ಅಂತಾರಲ್ಲ, ಅಂದರೆ ಅದು ಒಂಥರ ಹೆಂಗಿತ್ತು ಅಂದರೆ ಟೀಸ್ ಮಾಡೋ ಥರ ಇತ್ತು. ಅಂದ್ರೆ ಉತ್ತರದೊಳಗೆ ಅಲ್ಲಿ ಸುಪ್ರೀಂ ಕೋರ್ಟ್ ಒಳಗೆ, ಅಂದ್ರೆ ಉತ್ತರ ಭಾರತದೊಳಗೆ ಹಿಂದಿ ಮಾತಾಡ್ತಾರಲ್ಲ, ನಮ್ಮಲ್ಲಿ ಹೆಂಗೆ ಸಾರ್ವಜನಿಕರು ಅಂತೀವಿ ಹಂಗೆ ಅಲ್ಲೇ ಜನತಾ ಅಂತೀವಿ ನಾವು, ಹಂಗೆ ಅಲ್ಲೇ ಜನತಾ ಅಂತಾರೆ. ಆಮ್ ಆದ್ಮಿ ಜನತಾ, ಆಮ್ ಜನತಾ ಅಂತನೋ ಸ್ಟೈಲು ಉಪಯೋಗ ಮಾಡ್ತಾರೆ. ನಮ್ಮಲ್ಲಿ ಸಾರ್ವಜನಿಕರು ಅಂತ ಅಂತೀವಿ ನಾವು. ಆ ಥರ ಸೂರ್ಯಕಾಂತ್ ಅವರು ಕಾಕ್ರೋಚ್ ಅಂತ ಬಳಸ್ತಾರೆ, ಕಾಕ್ರೋಚ್ ಅನ್ನೋ ವರ್ಡಿಂಗ್ಸ್ ಬಳಸ್ತಾರೆ. ಅಂದರೆ ಈ ಜಿರಲೆ ಬಾತ್ರೂಮ್ ಒಳಗೆ ಎಲ್ಲಿ ಬೇಕಲ್ಲೇ ಹೆಂಗೆ ಬೇಕು ಹಂಗೆ ಓಡಾಡುತ್ತಲ್ಲ, ಆ ಥರ ನೀವು ಜನರು ನೀವು ಜಿರಲೆ ಥರ ಓಡಾಡ್ತೀರಿ. ಈ ಕಡೆ ಉದ್ಯೋಗನೂ ಮಾಡ್ತಿಲ್ಲ ಮತ್ತು ಈ ಕಡೆ ಯಾವುದಾದ್ರೂ ವ್ಯಾಪಾರ ವಹಿವಾಟನ್ನು ನೀವು ಮಾಡ್ತಿಲ್ಲ ಅನ್ನೋ ಶೈಲಿ ಒಳಗೆ ಅವರು ಹೇಳೋ ಪ್ರಯತ್ನ ಮಾಡ್ತಾರೆ. ಅದು ಇಷ್ಟ ಆಗುತ್ತೆ. ಒಟ್ಟಾರೆಯಾಗಿ ಯುವಕರಿಗೆ ಕಾಕ್ರೋಚ್ ಅಂದ್ರಲ್ಲ ಅನ್ನೋ ಈ ಹಗೆತನದಿಂದ ಈ ಜಂಜಿ ಅಂತಾರಲ್ಲ ಯುವಕರು, ಇವರೇನು ಮಾಡಿದರು, ಇನ್ಸ್ಟಾಗ್ರಾಮ್ನ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂಥೇಳಿ ಕ್ರಿಯೇಟ್ ಮಾಡಿದರು. ಕಾಂಗ್ರೆಸ್ ಮತ್ತು BJP ಏನು ಫಾಲೋವರ್ಸ್ ಪಡೆದೈತಿ ಅದಕ್ಕಿಂತ ಫಾಸ್ಟ್, ಅಂದ್ರೆ 5 ದಿವಸದೊಳಗೆ 16 ಮಿಲಿಯನ್ ಫಾಲೋವರ್ಸ್ ಪಡೀತಿದ್ದು. ಇದು ಇಷ್ಟು ಫಾಸ್ಟಾಗಿ ಫಾಲೋವರ್ಸ್ನ ಪಡೆಯೋದಕ್ಕೆ ಮುಖ್ಯ ಕಾರಣ, ಮೂಲ ಕಾರಣ ಈ ಜಂಜಿಗಳಿಗೆ ಸರ್ಕಾರಗಳು ಅನ್ಯಾಯ ಮಾಡಾಕತ್ತಾವು. ಅಂದರೆ ಅವರಿಗೆ ಕರೆದು ಉದ್ಯೋಗ ಕೊಡೋವಲ್ದು ಸರ್ಕಾರ, ಉದ್ಯೋಗ ಸೃಷ್ಟಿ ಮಾಡೋವಲ್ದು ಸರ್ಕಾರ. ಒಬ್ಬ ನ್ಯಾಯಾಧೀಶರು ಈ ಥರ ಹೇಳೋದಕ್ಕೆ ಕಾರಣಗಳು ಏನಿರ್ತಾವ ಅಂತಂದರೆ ಅವರು ಟೀಸ್ ಮಾಡಿ ಹೇಳಿರಬಹುದು. ಅಂದರೆ ಸರ್ಕಾರಕ್ಕೆ ಚಾಟಿ ಬೀಸೋ ಶೈಲಿ ಇರಬಹುದು, ಅಥವಾ ಯುವಕರಿಗೆ ನೀವು ಉದ್ಯೋಗದ ಮೇಲೆ ಯಾಕೆ ಅವಲಂಬನ ಆಗ್ತೀರಿ, ಯಾವುದಾದ್ರೂ ವ್ಯಾಪಾರ ವಹಿವಾಟು ಮಾಡ್ಕೋಬೋದಲ್ಲ, ಎಲ್ಲಿವರೆಗೂ ಕಾದು ನಿಮ್ಮ ವಯಸ್ಸು ನಿಮ್ಮ ಆಯುಷನ್ನು ಹಾಳು ಮಾಡ್ಕೋತೀರಿ ಅನ್ನೋ ಶೈಲಿನೂ ಬಂದಿರಬಹುದು. ಯೂಸ್ ಆಗಿರ್ತೈತಿ. ಅವ್ರು ಏನೋ ಹೇಳಿದ್ರು, ಏನೋ ಅರ್ಥ ಮಾಡ್ಕೊಂಡ್ಬಿಟ್ರು ಅನ್ನೋ ಸ್ಟೈಲ್ ಒಳಗೆ ಇಲ್ಲೇ ಬರಬಾರ್ದು. ನೋಡ್ರಿ, ಯುವಕರಿಗೆ ಏನ್ ಬೇಕು? ಮೂಲವಾಗಿ ಉದ್ಯೋಗ ಬೇಕು. ಉದ್ಯೋಗ ಸೃಷ್ಟಿ ಆಗಕತ್ತೈತ? ಪ್ರತಿ ವರ್ಷ ಅಥವಾ ಪ್ರತಿ 5 ವರ್ಷಕ್ಕೊಮ್ಮೆ ಸರ್ಕಾರ ತಾನು ಸರ್ಕಾರ ರಚನೆ ಮಾಡ್ಬೇಕಾದ್ರೆ ನಾವು ಇಷ್ಟು ಉದ್ಯೋಗ ಸೃಷ್ಟಿನ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡುತ್ತೆ ಜನರಿಗೆ. ಅಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾ ಅಂದ್ರೆ ಇವತ್ತಿನ ನಿರುದ್ಯೋಗ ಯುವಕರಿಗೆ ಸಹಜವಾಗಿ ಸಿಟ್ಟು ಬರ್ತೈತಿ. ಒಬ್ಬ ಸೂರ್ಯಕಾಂತ್ ಅನ್ನೋ ನ್ಯಾಯಾಧೀಶರು ಕಾಕ್ರೋಚ್ ಅನ್ನೋ ಪದ ಬಳಸಿದಾಗ, ಅಂದರೆ ಕೆಟ್ಟ ಪದ ಅಂತ ಈ ಜಂಜಿ ಅಂದ್ರೆ ನಿರುದ್ಯೋಗಿ ಯುವಕರು ಅಂದ್ಕೊಂಡ್ರು. ಅವ್ರಿಗೆ ಅದು ಟಾಂಟ್ ಮಾಡ್ದಂಗಾತು, ಟೀಸ್ ಮಾಡ್ದಂಗಾತು, ಅಂಡರ್ ಎಸ್ಟಿಮೇಟ್ ಮಾಡ್ದಂಗಾತು. ಅಲ್ಲಿಂದ ಈ ಜಂಜಿ ಒಂದು ಅಭಿಯಾನ ಸ್ಟಾರ್ಟ್ ಆಯ್ತು. ಕಾಕ್ರೋಚ್ ಜನತಾ ಪಾರ್ಟಿ ರಾಜ್ಯಾದ್ಯಂತ ಆಗಬಹುದು, ದೇಶಾದ್ಯಂತ ಆಗಬಹುದು. ರೂಪಾಯಿ ಕುಸಿಯಾಕತ್ತೈತಿ, ಆದರೂ ಅದು ಇಮ್ಮಿಡಿಯೇಟಾಗಿ ಕಂಟ್ರೋಲಿಗೆ ಬರಲ್ಲ ಅಂದಾಗ ಇಲ್ಲಿ ಯುವಕರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗದೇ ಇದ್ದಾಗ, ಇದು ಬರೀ ಉದ್ಯೋಗದ ಒಂದ ವಿಚಾರ ಅಲ್ಲ, ಇಲ್ಲಿ ಉದ್ಯೋಗ ಸಿಗುತ್ತಿಲ್ಲ ಮತ್ತು ರಾಜಕೀಯ ಪಾರ್ಟಿ ರಾಜಕೀಯ ಪಕ್ಷಗಳು ಸಾರ್ವಜನಿಕರಿಗೆ ಯುವಕರಿಗೆ ನಿರುದ್ಯೋಗಿಗಳಿಗೆ ಸ್ಪಂದಿಸ್ತಿಲ್ಲ. ಇಂಡೈರೆಕ್ಟ್ ಆಗಿ
ಫ್ರೀ ಬೀಸ್ ಮೇಲೆ ಅಪವಾದ ಬರುತ್ತೆ. ಇನ್ನೊಂದ್ ಸ್ವಲ್ಪ ದಿವ್ಸ ಬಿಟ್ಟಾರ ಫ್ರೀ ಬೀಸ್ ಕೊಡೋದ್ರಿಂದ ಯುವಕರಿಗೆ, ಸಾರ್ವಜನಿಕರಿಗೆ ನೀವು ದುಡಿಯೋ ಅವಶ್ಯಕತೆ ಇಲ್ಲ, ನಾವು ಈ ತರ ವ್ಯವಸ್ಥೆಗಳು ಕೊಡಾಕತ್ತೀವಿ. ಮನೆಗೆ ಕುಂತ್ರಂದ್ರ ಕರೆಂಟ್ ಬಿಲ್ ಕಟ್ಟೋ ಅವಶ್ಯಕತೆ ಇಲ್ಲ, ಅಕ್ಕಿ ತಿನ್ನೋದ್ರಿಂದ ಊಟ ಮಾಡಿ ಹೊಟ್ಟೆ ತುಂಬಿಕೊಂಡು ಕುಂತು ಬಿಡ್ರಿ. 2,000 ರೂಪಾಯಿ ಕೊಡೋದನ್ನ ಪಾಕೆಟ್ ಮನಿ ಅಂತ ಇಟ್ಕೊಂಡ್ಬಿಡ್ರಿ. ಇನ್ನ ಮನೆಯೊಳಗ ಮಹಿಳೆಯರು ಹೋಗೋ ಬರೋದಕ್ಕ ಬಸ್ ಚಾರ್ಜ್ ಫ್ರೀ ಅಂದ ಮೇಲೆ ನಿಮ್ಗೇನು ಖರ್ಚು ಅಂತ ಸರ್ಕಾರ ಇಂಡೈರೆಕ್ಟ್ ಆಗಿ ಜನರಿಗೆ ಹೇಳ್ದಂಗ. ಇದು ತಪ್ಪು ಒಪ್ಪು ಪ್ರಶ್ನೆ ಅಲ್ಲ. ಮ್ಯಾನಿಫೆಸ್ಟೋ ಒಳಗ ಸರ್ಕಾರಗಳು ಹೇಳಿದ್ದು ಆ ತರ ಇವತ್ತು ನಡ್ಕೊಂತಿರ್ಬೋದು. ಅದು ಸುಮಾರು ಜನರಿಗೆ ಅಥವಾ ಮಹಿಳೆಯರಿಗೆ ಉಪಯೋಗನೂ ಆಗಿರಬಹುದು. ದಟ್ ಈಸ್ ನಾಟ್ ಪಾಯಿಂಟ್. ಆದೈತಿ ಈ ಫ್ರೀ ಬೀಸ್ ಅನ್ನೋದನ್ನ ಜನರಿಗೆ ಕೊಟ್ಟಾಗ ಸರ್ಕಾರದ ಖಜಾನೆ ಒಳಗ ದುಡ್ಡು ಕಾಸು ಖಾಲಿ ಆದಾಗ ಅವಾಗ ಇಲ್ಲಿ ಉದ್ಯೋಗ ಸೃಷ್ಟಿಗಳು ಆಗಂಗಿಲ್ಲ. ಸರ್ಕಾರ ಏನ್ ಹೇಳ್ಕೊಂತೈತಿ ಸಾರ್ವಜನಿಕರಿಗೆ ಇಂಡೈರೆಕ್ಟ್ ಆಗಿ, ಅಂದ್ರೆ ಫ್ರೀ ಬೀಸಿನ ಇನ್ನೊಂದು ಮಜಲು ಕರಿ ನೆರಳು ಅಂತೀವಲ್ಲ, ಈ ಕರಿ ನೆರಳು ಸಾರ್ವಜನಿಕರ ಮೇಲೆನ ಬೀಳುತ್ತ. ಸರಿ, ನಿಮಗ ಅಭಿವೃದ್ಧಿ ಬೇಕು ಅಂತ ಕೇಳ್ತಿದ್ರಿ, ಮೂಲಭೂತ ಸೌಕರ್ಯಗಳು ಬೇಕು ಅಂತ ಕೇಳ್ತಿದ್ರಿ, ಆದ್ರೆ ನಾವು ಉಚಿತ ಗ್ಯಾರಂಟಿಗಳನ್ನ ಕೊಟ್ಟಿವಲ್ಲ. ಉಚಿತ ಗ್ಯಾರಂಟಿ ಕೊಟ್ಟಾಗ ಅಭಿವೃದ್ಧಿ ಮೂಲ ಸೌಕರ್ಯಗಳು ಹೆಂಗ್ ಕೊಡಕ್ ಸಾಧ್ಯ ಅಂತ ಹೇಳಿ ಸರ್ಕಾರ ಬಾಯಿಂದ ಏನು ಹೇಳದೆ ಸಾರ್ವಜನಿಕರಿಗೆ ಮುಟ್ಸೋ ಸಂದೇಶ ಥರನೂ ಆಗತ್ತ. ಫ್ರೀ ಬೀಸ್ ಸರಿಯೋ ತಪ್ಪೋ ಗೊತ್ತಿಲ್ಲ. ಇದ ಫ್ರೀ ಬೀಸ್ ಬಗ್ಗೆ ಮಾತಾಡ್ಬೇಕಾದ್ರ ಕಾಂಗ್ರೆಸ್ನವ್ರು ಏನು ಫ್ರೀ ಬೀಸ್ ಕೊಟ್ರು, ಕರ್ನಾಟಕದ ವಿರೋಧ ಪಕ್ಷ ಬಿಜೆಪಿ ಪಕ್ಷ ಅಧಿವೇಶನದೊಳಗ ಅದನ್ನ ವಿರೋಧ ಮಾಡುತ್ತ, ಫ್ರೀ ಬೀಸ್ನ ಗ್ಯಾರಂಟಿಗಳನ್ನ ವಿರೋಧ ಮಾಡುತ್ತ. ನೀವು ಈ ತರ ಗ್ಯಾರಂಟಿ ಕೊಡೋದ್ರಿಂದ ಸಾರ್ವಜನಿಕರನ್ನ ಮತ್ತು ಉದ್ಯೋಗ ರಹಿತ, ಈಗೇನು ಯುವಕರದಾರಲ್ಲ ಇವ್ರಿಗೆ ಮತ್ತಷ್ಟು ಉದ್ಯೋಗ ರಹಿತರನ್ನಾಗಿ ಮಾಡಾಕತ್ತೀರಿ ಅಂತಂದು ಅಲ್ಲಿ ಹೇಳುತ್ತ. ಹೊರಗಡೆ ಬಂದು ಪತ್ರಿಕಾಗೋಷ್ಠಿ ಮುಂದೆ ಏನ್ ಹೇಳುತ್ತಂದ್ರ, ನೀವ್ ಹೇಳಿದ್ರಲ್ಲ ಫ್ರೀ ಕೊಡ್ತೀವಿ ಅಂತಂದು ಮ್ಯಾನಿಫೆಸ್ಟೋದೊಳಗ ಕೇಳಿ ಈಗ ಸರ್ಕಾರ ರಚನೆ ಮಾಡ್ರಿ, ಅಂದ್ರೆ ಓಟ್ ತಗೊಂಡು ಸರ್ಕಾರ ರಚನೆ ಮಾಡ್ರಿ, ಆಡಳಿತ ಪಕ್ಷದಾಗ ಕೂತೀರಿ ಅಂದ್ಮೇಲೆ ನೀವು ಫ್ರೀ ಬೀಸ್ನ ಬಂದ್ ಮಾಡಬಾರ್ದು ಅಂತ ಹೇಳುತ್ತ. ದ್ವಂದ್ವ ನೀತಿ ಅಳವಡಿಸ್ಕೊಂತೈತಿ ಇದ ರಾಜ್ಯ ಸರ್ಕಾರದ ವಿರೋಧ ಪಕ್ಷ ಬಿಜೆಪಿ. ಇದ ಪಶ್ಚಿಮ ಬಂಗಾಳದೊಳಗೆ ಏನಾಯ್ತು, ಮೊನ್ನೆ ಕರ್ನಾಟಕದೊಳಗ ಒಂದ್ಸಾರಿ ಫ್ರೀ ಬೀಸ್ ಯಾಕೆ ಕೊಡ್ತೀರಿ ಅಂತ ಕೇಳ್ತಾ, ಒಂದ್ಸಾರಿ ನೀವು ಹೇಳಿರಿ ಅಂದ್ಮೇಲೆ ಕೊಡ್ಬೇಕು ಅಂತಂದು ದ್ವಂದ್ವ ನೀತಿ ಅನುಸರಿಸಿರೋ ಇದ ಬಿಜೆಪಿ ವೆಸ್ಟ್ ಬೆಂಗಾಲ್ದೊಳಗ ಮತ್ತೆ ಫ್ರೀ ಬೀಸ್ ಕೊಡುತ್ತ. ಹಂಗಾದ್ರ ಈ ಫ್ರೀ ಬೀಸ್ ಕೊಡ್ತಲ್ಲ, ಇದು ಯಾರು ಕಾಪಿ ಮಾಡ್ದಂಗಾತು? ಕಾಂಗ್ರೆಸ್ನವ್ರಿಗೆ ಕಾಪಿ ಮಾಡ್ದಂಗಾತಲ್ಲ. ನೀವು ಏನ್ ದ್ವಂದ್ವ ನೀತಿ ತಳಿತಿದ್ರಿ, ನೀವು ಎಲ್ಲಿ ಪಕ್ಷನ ಆಡಳಿತ ಬರ್ತಾ ಅಲ್ಲಿ ಫ್ರೀ ಬೀಸ್ ಕೊಟ್ರೆ ಸರಿ. ನೀವು ಯಾವ ರಾಜ್ಯದೊಳಗ ಆಡಳಿತದೊಳಗಿಲ್ಲ, ವಿರೋಧ ಪಕ್ಷದವರು ಅಂದ್ರೆ ಕಾಂಗ್ರೆಸ್ನವರು ಫ್ರೀ ಬೀಸ್ ಕೊಟ್ರೆ ತಪ್ಪು ಅಂತಂತೀರಿ. ಎರಡು ಪಕ್ಷದೊಳಗ ಎರಡೂ ಕಡೆಯಿಂದ ದ್ವಂದ್ವ ನೀತಿಗಳು ಇರೋದನ್ನ ಸಾರ್ವಜನಿಕರು ಅಥವಾ ಈಗಿನ ಯುವಕರು, ಜನ್ಸಿ ನಿರುದ್ಯೋಗಿಗಳು ಅದನ್ನ ಹಂತ ಹಂತವಾಗಿ ಲಕ್ಷ್ಯ ಕೊಡಾಕತ್ತಾರ, ಅಬ್ಸರ್ವ್ ಮಾಡಾಕತ್ತಾರ. ಅಂದ್ರೆ ನಮಗ ಸಾರ್ವಜನಿಕರಿಗೆ ಈ ಸರ್ಕಾರಗಳು ಯಾವ ನೆಮ್ಮದಿಯಾಗಿ ಇರಾಕ ಬದುಕಾಕ ಕೊಡಲ್ಲ ಅನ್ನೋದು ಈ ಯುವಕರಿಗೆ ಮತ್ತೆ ಜನ್ಸಿಗೆ ಅರ್ಥ ಆದಾಗ ಆಟೋಮೆಟಿಕ್ ಆಗಿ ಪರ್ಯಾಯ, ನಾವು ಹಿಂದಿನ ಒಂದು ಸುದ್ದಿ ಒಳಗೂ ನಾವು ಹೇಳೋ ಪ್ರಯತ್ನ ಮಾಡಿದ್ವಿ, ರಾಜ್ಯಕ್ಕ ಅಥವಾ ಕೇಂದ್ರಕ್ಕ ಪರ್ಯಾಯ ಪಕ್ಷಗಳು ಬೇಕೇ ಬೇಕು ಅಂತ ಹೇಳಿದ್ವಿ. ಹೇಳಿ 15 ದಿವಸ ಆಗಿಲ್ಲ, ಯಾವುದೋ ಒಂದು ನ್ಯಾಯಾಲಯದಿಂದ ಒಂದು ಹೇಳಿಕೆ ಬಂತು, ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಹೊರಗಡೆ ಬಂದ್ಬಿಡ್ತು. ಹಿಂಗಾಗಿ ಜನರು, ಸಾರ್ವಜನಿಕರು, ನಿರುದ್ಯೋಗಿಗಳು, ಜನ್ಸಿ ಯುವಕರು ಆ ಕಾಕ್ರೋಚ್ ಅನ್ನೋ ಪಾರ್ಟಿಗೆ ಅಟ್ರಾಕ್ಟ್ ಆಗಿ ಅದನ್ನ ಅವರು ಫಾಲೋ ಮಾಡಕತ್ತರು. ಮೋಸ್ಟ್ಲಿ ನಿನ್ನೆ ರಾತ್ರಿ ಬಂದಿರೋ ಸುದ್ದಿ ನೋಡಿದ್ರಂದ್ರ ಆ ಕಾಕ್ರೋಚ್ ಪಾರ್ಟಿನ ಬ್ಯಾನ್ ಮಾಡಿದ್ರು ಅಂತ ಬಂತು. ಬಹಳ ಸ್ಪಷ್ಟವಾಗಿ ಸಿಗ್ತಿರಂಗಿಲ್ಲ ಮಾಹಿತಿಗಳು. ಯಾಕಪ್ಪ ಅಂತಂದ್ರ ಈ ಸರ್ಕಾರಗಳು ಇರ್ತಾವಲ್ಲ, ತಮ್ಮಗ ಎಲ್ಲಿ ಒಂದು ಪಕ್ಷ ವಿರೋಧವಾಗಿ ಹುಟ್ಕೊಂತಿತ್ತು ಅನ್ನೋ ಕಾರಣಕ್ಕ ಏನೋ ಒಂದು ಮಸಲತ್ತು ಮಾಡೋ ಸಾಧ್ಯತೆ ಇಲ್ಲಿ ತಳ್ಳಿ ಹಾಕಕ್ ಆಗ್ತಿರಂಗಿಲ್ಲ. ಸೊ ಬ್ಯಾನ್ ಆದ ಕೂಡಲೇ ಏನ್ ಬ್ಯಾನ್ ಆಯ್ತು ಅಂದಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಬ್ಯಾನ್ ಆಯ್ತು. ಮತ್ತೆ ಮುಂದೆ ಹೆಂಗನ್ನತ್ಲಿಗೆ ಮತ್ತೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತೆ ಓಪನ್ ಆಯ್ತು, ಮತ್ತೆ ಅದಕ್ಕೆ ಫಾಲೋವರ್ಸ್ ಆಗತ್ತಾರ. ಸೊ ಮೊದ್ಲಾಗಿಂದ ಅಕೌಂಟ್ ಬ್ಯಾನ್ ಆಗಿ ಹೊಸ ಅಕೌಂಟ್ ಓಪನ್ ಆಗಿತ್ತು, ಅಥವಾ ಮೊದ್ಲಾಗಿಂದ ಅಕೌಂಟ್ ಇದ್ದೂ ಈ ಅಕೌಂಟು ಐತೋ ಗೊತ್ತಿಲ್ಲ. ಆದ್ರೆ ಕಾಕ್ರೋಚ್ ಪಾರ್ಟಿ ಯುವಕರಿಗೆ ಉದ್ಯೋಗ ಕೊಡೋ ಪ್ರಯತ್ನ ಮಾಡೋಣ ಮತ್ತು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳು ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಏನು ಇವತ್ತು ಕಾಕ್ರೋಚ್ ಹೊರಗೆ ಬಂದೈತಿ, ಅದು ವ್ಯಾಪಕ ಬೆಂಬಲ ಇವತ್ತು ಪಡೆಯಕತ್ತೈತಿ.
ಸಾರ್ವಜನಿಕರಿಗೆ ಏನು ಬೇಕು ಅಂತ ಯೋಚನೆ ಮಾಡಿದ್ವು ಅಂದ್ರೆ ಬಹುಶಃ ಸಾರ್ವಜನಿಕರಿಗೆ ಮೂರು ಅಂಶಗಳು ಬೇಕಾಗ್ಯಾವು ಅಂತ ಅನ್ಬಹುದು. ಕೇವಲ 3 ಸೌಕರ್ಯಗಳು. ಮೊದಲನೇ ಸೌಕರ್ಯ ಶಿಕ್ಷಣ, ಉಚಿತ ಶಿಕ್ಷಣ, ಒಳ್ಳೆ ಶಿಕ್ಷಣ ಕೊಡಬೇಕು. ಎರಡನೇ ಸೌಕರ್ಯ ಆರೋಗ್ಯ, ಒಳ್ಳೆ ಆರೋಗ್ಯ ಕೊಡಬೇಕು. ಶಿಕ್ಷಣ ಮತ್ತು ಆರೋಗ್ಯ ದೃಷ್ಟಿಕೋನ ನೋಡಿದಾಗ ಯಾರು ಪ್ರೈವೇಟಿಸಮಿಗೆ, ಖಾಸಗಿ ಕಡೆ ತಲೆನೂ ಹಾಕಬಾರ್ದು, ಆ ಥರ ಕೊಡಬೇಕು. ಇನ್ನು ಮೂರನೇದು ಮೂಲಭೂತ ಸೌಕರ್ಯ, ಅಂದರೆ ಮನೆಗೆ ಕರೆಂಟು, ನೀರು ಮತ್ತು ಓಡಾಡೋಕೆ ಸಾರ್ವಜನಿಕ ಬಸ್ಸುಗಳು. ಮಾನ್ಯ ಪ್ರಧಾನಿ ಮಂತ್ರಿಗಳು ಹೇಳಿದ್ರಲ್ಲ, ಖಾಸಗಿಗಳನ್ನು ಬಿಡ್ರಿ, ಸಾರ್ವಜನಿಕಗಳನ್ನು ಬಳಸ್ರಿ ಅಂತ, ಅಂದರೆ KSRTC ಬಸ್ಸು ಈ ಥರನ ಬಳಸ್ರಿ ಅಂತ ಹೇಳಿದ್ರಲ್ಲ. ಆ ಥರ ಸಾರ್ವಜನಿಕ ಬಸ್ಸುಗಳು ಮತ್ತು ಸಾರ್ವಜನಿಕ ವ್ಯವಸ್ಥೆಗಳನ್ನು ಬಳಸಬೇಕಾದ್ರೆ ಸರ್ಕಾರ ಸಾರ್ವಜನಿಕರಿಗೆ ಈ ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳು ಸರಿಯಾಗಿ ಕೊಟ್ಟಾಗ, ಇವು 3 ಐಟಮ್ ಕೊಟ್ಬಿಟ್ರೆ ಬಹುಶಃ ಸರ್ಕಾರ ಯಾವುದೇ ಫ್ರೀ ಬೀಸ್ ಕೊಡೋ ಅವಶ್ಯಕತೆ ಇಲ್ಲ. ತಾನು ಓಟ್ ಪಡೆಯೋದಕ್ಕೆ ಆಮಿಷಕ್ಕೆ ಒಳಪಡಿಸೋ ಅವಶ್ಯಕತೆ ಇಲ್ಲ. ಹೀಗಾಗಿ ಸರ್ಕಾರ ಏನು ಮಾಡುತ್ತಾ, ಬೇಕಾಗಿರೋ ಮೂರೇ ಮೂಲ ಸೌಕರ್ಯಗಳನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಕೊಟ್ಟು ಸಾರ್ವಜನಿಕರನ್ನು ಮಂಗನನ್ನಾಗಿ ಮಾಡುತ್ತಾ. ಹೀಗಾಗಿ ಈ ನಮ್ಮ ಸೂರ್ಯಕಾಂತ್ ನ್ಯಾಯಾಧೀಶರಾಗಬಹುದು ಅಥವಾ ನಮ್ಮ ಪ್ರಧಾನಮಂತ್ರಿಗಳು ಈಗೇನು ಕರೆ ಕೊಟ್ರಲ್ಲ, ಈ ಥರ ಕರೆ ಕೊಡೋ ಪ್ರಸಂಗಗಳು ರಾಷ್ಟ್ರದೊಳಗೆ ಉದ್ಭವ ಆಗೋದಿಲ್ಲ. ಹೀಗಾಗಿ ಜಂಜಿ ಆ ಯುವಕರು, ನಿರುದ್ಯೋಗಿ ಯುವಕರು ತಾವು ಸಿಟ್ಟಿಗೆದ್ದು ತಮ್ಮ ಆಕ್ರೋಶನ ಹೊರಗೆ ಹಾಕೋ ಸಲುವಾಗಿ ಪರ್ಯಾಯ, ಅಂದ್ರೆ ಈ ತೃತೀಯ ರಂಗ ಅಂತಿದ್ರಲ್ಲ, ಈ ತೃತೀಯ ರಂಗನು ಹಣೆಬಾರನು ಇಷ್ಟ ಐತೆ ಅಂತ ಹೇಳಿ ತೃತೀಯ ರಂಗದೊಳಗೆ ಸಾಕಷ್ಟು ಪಕ್ಷಗಳು, ಅಂದ್ರೆ ತುಂಡು ಪಕ್ಷಗಳು ಸೇರಿಕೊಂಡು BJP ಅಥವಾ ಕಾಂಗ್ರೆಸ್ಸಿಗೆ ಪರ್ಯಾಯಾಗಿ ಹುಟ್ಟಿ ಬಂದು ಅವು ಸರ್ಕಾರ ರಚನೆ ಮಾಡಲ್ಲ ಅನ್ನೋದು ಜಂಜಿ ಅಥವಾ ನಿರುದ್ಯೋಗಿಗಳಿಗೆ ಅಥವಾ ಸಾರ್ವಜನಿಕರಿಗೆ ಗೊತ್ತಾಗಿ ಒಂದು ಒಳ್ಳೆ ಪಕ್ಷ ನಮಗೆ ಪರ್ಯಾಯಕ್ಕೆ ಬೇಕು ಅನ್ನೋ ಕಾರಣಕ್ಕೆ ಕಾಕ್ರೋಚನ್ನು ಅವರು ಫಾಲೋ ಮಾಡಕತ್ತಾರ ಅಂತ ಅನ್ಕೋಬಹುದು ಅಂತ ಹೇಳ್ತಾ ನಾನು ಮತ್ತೆ ನಿಮಗೆ ಸಿಗ್ತೀನಿ.